ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರವುಂಟಾಗಲಿ. ನಮ್ಮ ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಿದ್ದಾರೆ ಪ್ರಿಯರೇ. ದೇವರು ಮಾಡಿರುವಂಥ ಉಪಕಾರವನ್ನ ನಾವು ಎಂದಿಗೂ ಮರೆಯಬಾರದು. ಈ ದಿನದ ವಾಕ್ಯವನ್ನ ನಾವು ನೋಡಿಕೊಳ್ಳೋಣ. ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ ಅದರ 5ನೇ ವಚನದಲ್ಲಿ ಹೀಗೆ ಬರೆದದೆ: ಯೇಸು ಅಲ್ಲಿಗೆ ಬಂದು ಮೇಲಕ್ಕೆ ನೋಡಿ, ಜಕ್ಕಾಯನೇ, ತಟ್ಟನೆ ಇಳಿದು ಬಾ, ನಾನು ಈ ಹೊತ್ತು ನಿನ್ನ ಮನೆಯಲ್ಲಿ ಇಳುಕೊಳ್ಳಬೇಕು ಎಂದು ಅವನಿಗೆ ಹೇಳಲು, ಅವನು ತಟ್ಟನೆ ಇಳಿದು ಬಂದು ಆತನನ್ನು ಸಂತೋಷದಿಂದ ಸೇರಿಸಿಕೊಂಡನು. ಪ್ರಿಯ ದೇವ ಮಕ್ಕಳೇ, ಇಲ್ಲಿ ಜಕ್ಕಾಯನು ಯಾರೆಂಬುದಾಗಿ ನಾವು ನೋಡುವಾಗ ಇವನು ಒಂದು ಸುಂಕದ ಗುತ್ತಿಗೆದಾರನಾಗಿರ್ತಾನೆ ಪ್ರಿಯರೇ. ಇವನು ಅನ್ಯಾಯದಿಂದ ಜನರಿಗೆ ಮೋಸ ಮಾಡಿ ಹಣವನ್ನ ಸುಲುಕೊಳ್ಳುವಂತ ಒಬ್ಬ ಮನುಷ್ಯನಾಗಿರ್ತಾನೆ. ಆಗ ಇವನು ಏಸು ಬರುವಂತ ದಾರಿಯಲ್ಲಿ ಏಸು ಯಾರೆಂಬುದಾಗಿ ಕಾತುರದಿಂದ ನೋಡಲು ಅಪೇಕ್ಷಿಸುವಾಗ ಇವನು ಕುಳ್ಳನಾಗಿರುವುದರಿಂದ ಹತ್ತಿರದ ಬಳಿಯಲ್ಲಿರುವಂತಹ ಒಂದು ಆಲದ ಮರವನ್ನ ಹತ್ತಿ ದೇವರು ಬರುವುದನ್ನ ನೋಡುತ್ತಿರುವಾಗ ಏಸು ಅವನನ್ನ ನೋಡಿ ಏನ್ ಹೇಳ್ತಾರೆ? ಜಕ್ಕಾಯನೇ, ತಟ್ಟನೆ ಇಳಿದು ಬಾ, ಈ ಹೊತ್ತು ನಾನು ನಿನ್ನ ಮನೆಯಲ್ಲಿ ಇಳುಕೊಳ್ಳಬೇಕೆಂಬುದಾಗಿ ಹೇಳುವಾಗ ಜಕ್ಕಾಯನು ಸಂತೋಷದಿಂದ ಇಳಿದು ಬಂದು ದೇವರನ್ನ ತನ್ನ ಮನೆಯಲ್ಲಿ ಸೇರಿಸಿಕೊಳ್ತಾನೆ ಪ್ರಿಯರೇ. ಅಲ್ಲಿರುವಂತ ಜನರು ಯೇಸುವಿನ ಮೇಲೆ ಗುಣಗುಟ್ಟುವಾಗ ದೇವರೇನು ಏನ್ ಮಾಡ್ತಾ ಇದ್ದಾರೆ? ಪಾಪಿಯ ಮನೆಯಲ್ಲಿ ಹೋಗಿ ಇಳ್ಕೊಳ್ತಾ ಇದ್ದಾರಲ್ಲ ಎಂಬುದಾಗಿ ಜನರು ಗುಣಗುಟ್ಟುವುದನ್ನ ನಾವು ಸತ್ಯವೇದದಲ್ಲಿ ನೋಡ್ತೇವೆ ಪ್ರಿಯರೇ. ಇಲ್ಲಿ ಒಂದು ಸೂಕ್ಷ್ಮವಾದ ವಿಚಾರವನ್ನ ನಾವು ಗಮನಿಸುವಾಗ, ಏಸು ಜಕ್ಕಾಯನ ಮನೆಯಲ್ಲಿ ಬರುವುದಕ್ಕಿಂತ ಮುಂಚೆ ಜಕ್ಕಾಯನ ಯಾರಾಗಿದ್ದ? ಪಾಪಿಯಾಗಿದ್ದ, ದ್ರೋಹಿಯಾಗಿದ್ದ, ಜನರಿಗೆ ಮೋಸ ಮಾಡಿ ಹಣವನ್ನ ಸುಲುಕೊಳ್ಳುವಂತ ಒಬ್ಬ ಮನುಷ್ಯನಾಗಿದ್ದ. ಯಾವಾಗ ಯೇಸು ಕ್ರಿಸ್ತನು ಜಕ್ಕಾಯನ ಮನೆಯಲ್ಲಿ ಇಳಿದು ಬಂದನೋ ತಕ್ಷಣವೇ ಆ ಮನೆಯಲ್ಲಿ ಒಂದು ರಕ್ಷಣೆ ಉಂಟಾಯಿತು ಪ್ರಿಯರೇ. ಜಕ್ಕಾಯನಲ್ಲಿ ಒಂದು ಬದಲಾವಣೆ ಉಂಟಾಯಿತು. ಯಾವ ರೀತಿಯಾಗಿ ಬದಲಾವಣೆ ಉಂಟಾಯಿತು ಎಂಬುದಾಗಿ ನಾವು ನೋಡುವಾಗ ಜಕ್ಕಾಯನು ದೇವರ ಬಳಿಯಲ್ಲಿ ಹೇಳ್ತಾನೆ: ದೇವರೇ, ನನ್ನ ಆಸ್ತಿಯಲ್ಲಿ ಅರ್ಧ ಭಾಗವನ್ನ ನಾನು ಜನರಿಗೆ ಹಂಚುತ್ತೇನೆ. ಯಾರಿಂದಾದರೂ ಏನಾದರೂ ನಾನು ಮೋಸ ಮಾಡಿ ಸುಳುಕೊಂಡಿದ್ದರೆ ನಾನು ಅವರ ಒಂದು ಭಾಗಕ್ಕಿಂತ ಹೆಚ್ಚಾಗಿ 4 ಭಾಗವನ್ನ ನಾನು ನೀಡ್ತೇನೆ ಎಂಬುದಾಗಿ ಹೇಳುವಾಗ ದೇವರು ಸಂತೋಷಪಟ್ಟು ಈ ಹೊತ್ತು ಈ ಮನೆಯಲ್ಲಿ ರಕ್ಷಣೆ ಉಂಟಾಯಿತು ಎಂಬುದಾಗಿ ಹೇಳುವುದನ್ನ ನಾವು ಸತ್ಯವೇದದಲ್ಲಿ ನೋಡ್ತೇವೆ ಪ್ರಿಯರೇ. ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲೂ ಕೂಡ ದೇವರು ಬರುವುದಕ್ಕಿಂತ ಮುಂಚೆ ನಾವು ಪಾಪಿಯಾಗಿದ್ದೆವು, ದ್ರೋಹಿಯಾಗಿದ್ದೆವು, ಅನೇಕರ ಮೇಲೆ ಗುಣಗುಟ್ಟುವಂತ ಮನುಷ್ಯರಾಗಿದ್ದೆವು. ಆದರೆ ಯಾವಾಗ ಯೇಸು ಕ್ರಿಸ್ತನು ನಮ್ಮ ಹೃದಯದಲ್ಲಿ ಬರುವವನಾಗಿದ್ದಾನೋ ತಕ್ಷಣ ನಮ್ಮ ಜೀವಿತದಲ್ಲಿ ರಕ್ಷಣೆ ಉಂಟಾಗ್ತದೆ ಪ್ರಿಯರೇ. ನಮ್ಮ ಕುಟುಂಬದಲ್ಲಿ ಬದಲಾವಣೆ ಉಂಟಾಗುವುದನ್ನ ನಾವು ನೋಡ್ತೇವೆ. ದೇವರು ಕೊನೆಯದಾಗಿ ಇಲ್ಲಿ ಹೇಳಲ್ಪಡುತ್ತದೆ: ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನ ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂಬುದಾಗಿ. ಪ್ರಿಯ ದೇವ ಜನರೇ, ಕೆಟ್ಟು ಹೋದವರಾದಂಥ ನಮ್ಮನ್ನ ರಕ್ಷಿಸಲಿಕ್ಕೆ ಪರಲೋಕದಲ್ಲಿರುವಂತಹ ತಂದೆಯಾದ ದೇವನು ಬಂದದ್ದನ್ನ ನಾವು ನೋಡ್ತೇವೆ. ಈ ವಾಕ್ಯದ ಮುಖಾಂತರವು ದೇವರು ನಿಮ್ಮನ್ನು ಆಶೀರ್ವದಿಸಲಿ, ನಿಮ್ಮೊಂದಿಗಿರಲಿ. ಆಮೇನ್.